ಹಿಂದೂ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಧರ್ಮ ಸೇರ್ಪಡೆ ವಿಚಾರ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ತೊಡೆ ತಟ್ಟಿದೆ. ರಾಜ್ಯಪಾಲರಿಗೆ ದೂರು ನೀಡೋದಕ್ಕೆ ಬಿಜೆಪಿ ಈಗ ಮುಂದಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಲಿಕ್ಕಿದೆ. ರಾಜ್ಯಪಾಲರಿಗೆ ದೂರನ್ನ ಕೊಡಲಿಕ್ಕಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಹಿಂದುಳಿದ ವರ್ಗಗಳ ದುಂಡು ಮೇಜಿನ ಸಭೆಯ ಬಳಿಕ ಶಾಸಕ ಸುನಿಲ್ ಕುಮಾರ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದೆ. ರಾಜ್ಯಪಾಲರಿಗೆ ದೂರು ನೀಡುವುದಕ್ಕೆ ಬಿಜೆಪಿ ಮುಂದಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಲಿಕ್ಕಿದೆ. ಭೇಟಿಯಾಗಿ ಈ ಬಗ್ಗೆ ದೂರನ್ನ ಕೊಡಲಿಕ್ಕಿದ್ದಾರೆ. ಉಪಜಾತಿಗಳ ಪಟ್ಟಿನಲ್ಲಿ ಕ್ರಿಶ್ಚಿಯನ್ ಅಂತೇಳಿ ಸೇರಿಸಿರೋದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಇವತ್ತು ವ್ಯಕ್ತ ಆಗಿದೆ. ಕರ್ನಾಟಕದ ಜನರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಆಯೋಗ ಮತ್ತು ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿರುವುದನ್ನು ಸಭೆ ತನ್ನ ಕಠಿಣ ಶಬ್ದಗಳಲ್ಲಿ ಇವತ್ತು ಖಂಡಿಸಿದೆ. ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಬೇಕಾದ್ರೆ ಅಥವಾ ಇಂಥ ಜಾತಿ ಇಂಥ ಕಡೆಗಳಲ್ಲೇ ಇರಬೇಕು ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದ್ರೆ ಕುಲಶಾಸ್ತ್ರದ ಅಧ್ಯಯನ ಆಗಬೇಕು, ಇಲಾಖೆಗಳಲ್ಲಿ ಚರ್ಚೆ ಆಗಬೇಕು, ನಂತರ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಈ ರೀತಿಯಾದಂತಹ ಯಾವುದೇ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳದೆ 47 ಹಿಂದೂ ಉಪಜಾತಿಗಳನ್ನ ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಬಿಲ್ಲವ ಕ್ರಿಶ್ಚಿಯನ್, ಆದಿದ್ರಾವಿಡ ಕ್ರಿಶ್ಚಿಯನ್, ಗೌಡ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಅಂತೇಳಿ ಸೇರಿಸಿರುವುದಕ್ಕೆ ಸಭೆಯಲ್ಲಿ ಇವತ್ತು ತೀವ್ರ ವ್ಯಕ್ತ ಆಗಿದೆ. ಇದನ್ನು ಆಯೋಗ ತಕ್ಷಣ ಕೈಬಿಡಬೇಕು. 22ನೇ ತಾರೀಕು ಸಮೀಕ್ಷೆಯನ್ನು ಮಾಡಬೇಕಾದ್ರೆ ಈ ಪಟ್ಟಿಗಳನ್ನು ಕೈಬಿಡಬೇಕು ಅನ್ನುವಂತ ಆಗ್ರಹಗಳು ಈ ಸಭೆಯಲ್ಲಿ ಇವತ್ತು ವ್ಯಕ್ತ ಆಗಿದೆ. ಇದರ ಹಿಂದೆ ಇರುವಂತಹ 2 ಹುನ್ನಾರಗಳನ್ನು ಇವತ್ತು ಸಭೆಯಲ್ಲಿ ಗುರುತಿಸಿದವೆ. ಒಂದನೇದು, ಈ ರೀತಿ 47 ಉಪಜಾತಿಗಳಿಗೆ ಕ್ರಿಶ್ಚಿಯನ್ ನಾಮಕರಣವನ್ನ ಸಿದ್ದರಾಮಯ್ಯನವರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಮುಂದಿನ ದಿನಗಳಲ್ಲಿ ಇದು ಮೀಸಲಾತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರುಪೇರನ್ನು ಮಾಡುವಂತ ಒಂದು ಹುನ್ನಾರ ಇದೆ. ಅದರಲ್ಲೂ ವಿಶೇಷವಾಗಿ ಒಬಿಸಿ ಮೀಸಲಾತಿಯನ್ನ ಏರುಪೇರು ಮಾಡುವಂತ ಒಂದು ಹುನ್ನಾರವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಎನ್ನುವಂಥದ್ದು ಸಭೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿಗಳು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ ಅಭಿಷೇಕ್, ಮತ್ತೊಂದು ಕಡೆ ಮುತ್ತಪ್ಪ ಗಮನಿಸ್ತಾ ಇದ್ದೀವಿ. ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಈಗಾಗಲೇ ಸಭೆ ನಡೀತಾ ಇರುವಂತದ್ದು. ಸಭೆಯಲ್ಲಿ ಎಲ್ಲ ಲಿಂಗಾಯತ ಶಾಸಕರುಗಳು, ನಾಯಕರು ಭಾಗಿಯಾಗಿದ್ದಾರೆ. ತಮ್ಮ ಸಮುದಾಯದ ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಮಹತ್ವದ ಚರ್ಚೆ ಮತ್ತು ಏಕರೂಪ ಹೇಳಿಕೆಯ ಚರ್ಚೆ ಇಲ್ಲಿ ಆಗ್ತಾ ಇದೆ. ಸರ್ಕಾರದ ನಡೆಯ ವಿರುದ್ಧ ಹಂತ ಹಂತವಾಗಿ ಆಕ್ರೋಶ ವ್ಯಕ್ತವಾಗ್ತಾನೆ ಇದೆ. ಒಂದು ಸ್ಟ್ರಾಂಗ್ ಅಪೋಸ್ ಆಗಬೇಕು ಅನ್ನುವಂತ ಉದ್ದೇಶವನ್ನು ಇವರು ಹೊಂದಿದ್ದಾರೆ ಅಂತಂದ್ರೆ ಅದನ್ನ ಕಾರ್ಯರೂಪಕ್ಕೆ ಹೇಗೆ ತರ್ತಾರೆ, ಅದೇ ಸವಾಲು ಈಗ ಬಿಜೆಪಿ ಅವರಿಗೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಯಡಿಯೂರಪ್ಪನವರು ಈಗ ಬಿಜೆಪಿಯ ಎಲ್ಲಾ ಲಿಂಗಾಯತ ನಾಯಕರ ಜೊತೆಗೆ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಸಭೆ ಕೂಡ ಕಳೆದ 1 ಗಂಟೆಯಿಂದ ನಡೀತಾ ಇದೆ. ಕಾರಣ ಇಷ್ಟೇ, ಈಗ ಸರ್ಕಾರ ಏನು ಜಾತಿ ಸಮೀಕ್ಷೆಯನ್ನು ಮಾಡೋಕೆ ಹೊರಟಿದೆ, ಆ ಜಾತಿ ಸಮೀಕ್ಷೆಯಲ್ಲಿ ಕ್ರಿಶ್ಚಿಯನ್ ಲಿಂಗಾಯತ ಅನ್ನೋ ಒಂದು ಕಾಲಂ ಕೂಡ ಬಂದಿರುವಂತಹ ಕಾರಣಕ್ಕಾಗಿ, ಹೊಸ ಜಾತಿ ಸೇರ್ಪಡೆ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲಾ ಲಿಂಗಾಯತ ಮುಖಂಡರು ಕೂಡ, ನಾಯಕರು ಎಲ್ಲರೂ ಕೂಡ ಒಂದೇ ಅಭಿಪ್ರಾಯನ ಹೊರ ಹಾಕಬೇಕು, ಜೊತೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಈ ಒಂದು ಸಭೆಯನ್ನು ಕೂಡ ಕರೆದಿರುವಂತದ್ದು. ಈ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಜೊತೆಗೆ ಸಾಕಷ್ಟು ಜನ ಮಾಜಿ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಬಿಜೆಪಿಯ ಎಲ್ಲಾ ಶಾಸಕರು ಕೂಡ ಈ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಸಭೆ ಕೂಡ ಮುಕ್ತಾಯವಾಗುತ್ತೆ. ನಂತರದಲ್ಲಿ ರಾಜ್ಯಪಾಲರಿಗೆ ಕೆಲವೊಂದಿಷ್ಟು ಜನ ಹೋಗಿ ದೂರು ಕೊಡುವಂತಹ ಕೆಲಸ ಕೂಡ ಮಾಡ್ತಾರೆ. ಮುಖ್ಯವಾಗಿ ಈ ಒಂದು ವೀರಶೈವ ಲಿಂಗಾಯತ ಅಂತ ಉಲ್ಲೇಖ ಮಾಡಿಸಬೇಕಾ, ಲಿಂಗಾಯತ ಅಂತ ಉಲ್ಲೇಖ ಮಾಡಿಸಬೇಕಾ, ಈಗಾಗಲೇ ಸಾಕಷ್ಟು ಜನ ಇನ್ನು ಬೇರೆ ಜಾತಿಗೆ ಕನ್ವರ್ಟ್ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಕ್ರಿಶ್ಚಿಯನ್ ಲಿಂಗಾಯತ ಅನ್ನೋ ಒಂದು ಪದ ಕೂಡ ಬಳಕೆ ಆಗಿದೆ. ಹೀಗಾಗಿ ಅದರಲ್ಲಿ ಏನು ಉಲ್ಲೇಖ ಮಾಡಿಸಬೇಕು, ಅದನ್ನು ಹೇಗೆ ತೆಗೆಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈಗ ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡುವಂತಹ ಕಾರಣಕ್ಕಾಗಿ ಒಂದು ಮಹತ್ವವಾದಂತಹ ಸಭೆ ಕೂಡ ಕರೆದಿರುವಂತದ್ದು. ಈ ಸಭೆಯ ನಂತರದಲ್ಲಿ ಸಭೆಯಲ್ಲಿ ಆಗಿರುವಂತಹ ಮಹತ್ವದ ನಿರ್ಧಾರಗಳ ಬಗ್ಗೆ ಬಿಎಸ್ ಯಡಿಯೂರಪ್ಪ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಇದನ್ನ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಈ ಒಂದು ಸಂದೇಶ ಏನಿದೆ, ಇಡೀ ರಾಜ್ಯದಲ್ಲಿರುವಂತಹ ಲಿಂಗಾಯತರಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶ ಕೊಡುವಂತಹ ಕೆಲಸವನ್ನ ಇವತ್ತು ಈ ಒಂದು ಬಿಜೆಪಿಯಲ್ಲಿರುವಂತಹ ಲಿಂಗಾಯತ ನಾಯಕರು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಜಾತಿ ಸಮೀಕ್ಷೆಯಲ್ಲಿ ಕಳೆದ ಬಾರಿ ನಡೆದಂತಹ ಜಾತಿ ಸಮೀಕ್ಷೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಭಾರಿ ಹಿನ್ನಡೆ ಆಗಿತ್ತು. ಹೀಗಾಗಿ ಆ ರೀತಿಯಾಗಿ ಈಗ ಮತ್ತೆ ಮರು ಸಮೀಕ್ಷೆಯಲ್ಲಿ ಆಗಬಾರದು ಅನ್ನೋ ದೃಷ್ಟಿಯಿಂದಾಗಿ ಈಗ ಬಿಜೆಪಿ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡುವಂತಹ ಕೆಲಸಕ್ಕೆ ಒಂದು ಸಭೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಮುತ್ತಪ್ಪ. ಇನ್ನ ಅಭಿಷೇಕ್, ರಾಜ್ಯಪಾಲರನ್ನ ಬಿಜೆಪಿ ನಿಯೋಗ ಭೇಟಿಯಾಗುತ್ತೆ ಅನ್ನುವಂಥದ್ದು, ಈ ಭೇಟಿಯ ಉದ್ದೇಶ ಏನು? ಹಿಂದೂ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಧರ್ಮ ಸೇರ್ಪಡೆ ವಿಚಾರ
ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ತೊಡೆ ತಟ್ಟಿದೆ. ರಾಜ್ಯಪಾಲರಿಗೆ ದೂರು ನೀಡೋದಕ್ಕೆ ಬಿಜೆಪಿ ಈಗ ಮುಂದಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಲಿಕ್ಕಿದೆ. ರಾಜ್ಯಪಾಲರಿಗೆ ದೂರನ್ನ ಕೊಡಲಿಕ್ಕಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಹಿಂದುಳಿದ ವರ್ಗಗಳ ದುಂಡು ಮೇಜಿನ ಸಭೆಯ ಬಳಿಕ ಶಾಸಕ ಸುನಿಲ್ ಕುಮಾರ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದೆ. ರಾಜ್ಯಪಾಲರಿಗೆ ದೂರು ನೀಡುವುದಕ್ಕೆ ಬಿಜೆಪಿ ಮುಂದಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಲಿಕ್ಕಿದೆ. ಭೇಟಿಯಾಗಿ ಈ ಬಗ್ಗೆ ದೂರನ್ನ ಕೊಡಲಿಕ್ಕಿದ್ದಾರೆ. ಉಪಜಾತಿಗಳ ಪಟ್ಟಿನಲ್ಲಿ ಕ್ರಿಶ್ಚಿಯನ್ ಅಂತೇಳಿ ಸೇರಿಸಿರೋದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಇವತ್ತು ವ್ಯಕ್ತ ಆಗಿದೆ. ಕರ್ನಾಟಕದ ಜನರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಆಯೋಗ ಮತ್ತು ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿರುವುದನ್ನ ಸಭೆ ತನ್ನ ಕಠಿಣ ಶಬ್ದಗಳಲ್ಲಿ ಇವತ್ತು ಖಂಡಿಸಿದೆ. ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಬೇಕಾದ್ರೆ ಅಥವಾ ಇಂಥ ಜಾತಿ ಇಂಥ ಕಡೆಗಳಲ್ಲೇ ಇರಬೇಕು ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದ್ರೆ ಕುಲಶಾಸ್ತ್ರದ ಅಧ್ಯಯನ ಆಗಬೇಕು, ಇಲಾಖೆಗಳಲ್ಲಿ ಚರ್ಚೆ ಆಗಬೇಕು, ನಂತರ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಈ ರೀತಿಯಾದಂತಹ ಯಾವುದೇ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳದೆ 47 ಹಿಂದೂ ಉಪಜಾತಿಗಳನ್ನ ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಬಿಲ್ಲವ ಕ್ರಿಶ್ಚಿಯನ್, ಆದಿದ್ರಾವಿಡ ಕ್ರಿಶ್ಚಿಯನ್, ಗೌಡ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಅಂತೇಳಿ ಸೇರಿಸಿರುವುದಕ್ಕೆ ಸಭೆಯಲ್ಲಿ ಇವತ್ತು ತೀವ್ರ ವ್ಯಕ್ತ ಆಗಿದೆ. ಇದನ್ನು ಆಯೋಗ ತಕ್ಷಣ ಕೈಬಿಡಬೇಕು. 22ನೇ ತಾರೀಕು ಸಮೀಕ್ಷೆಯನ್ನು ಮಾಡಬೇಕಾದ್ರೆ ಈ ಪಟ್ಟಿಗಳನ್ನು ಕೈಬಿಡಬೇಕು ಅನ್ನುವಂತ ಆಗ್ರಹಗಳು ಈ ಸಭೆಯಲ್ಲಿ ಇವತ್ತು ವ್ಯಕ್ತ ಆಗಿದೆ. ಇದರ ಹಿಂದೆ ಇರುವಂತಹ 2 ಹುನ್ನಾರಗಳನ್ನು ಇವತ್ತು ಸಭೆಯಲ್ಲಿ ಗುರುತಿಸಿದವೆ. ಒಂದನೇದು, ಈ ರೀತಿ 47 ಉಪಜಾತಿಗಳಿಗೆ ಕ್ರಿಶ್ಚಿಯನ್ ನಾಮಕರಣವನ್ನ ಸಿದ್ದರಾಮಯ್ಯನವರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಮುಂದಿನ ದಿನಗಳಲ್ಲಿ ಇದು ಮೀಸಲಾತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರುಪೇರನ್ನು ಮಾಡುವಂತ ಒಂದು ಹುನ್ನಾರ ಇದೆ. ಅದರಲ್ಲೂ ವಿಶೇಷವಾಗಿ ಒಬಿಸಿ ಮೀಸಲಾತಿಯನ್ನ ಏರುಪೇರು ಮಾಡುವಂತ ಒಂದು ಹುನ್ನಾರವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಎನ್ನುವಂಥದ್ದು ಸಭೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿಗಳು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ ಅಭಿಷೇಕ್, ಮತ್ತೊಂದು ಕಡೆ ಮುತ್ತಪ್ಪ ಗಮನಿಸ್ತಾ ಇದ್ದೀವಿ. ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಈಗಾಗಲೇ ಸಭೆ ನಡೀತಾ ಇರುವಂತದ್ದು. ಸಭೆಯಲ್ಲಿ ಎಲ್ಲ ಲಿಂಗಾಯತ ಶಾಸಕರುಗಳು, ನಾಯಕರು ಭಾಗಿಯಾಗಿದ್ದಾರೆ. ತಮ್ಮ ಸಮುದಾಯದ ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಮಹತ್ವದ ಚರ್ಚೆ ಮತ್ತು ಏಕರೂಪ ಹೇಳಿಕೆಯ ಚರ್ಚೆ ಇಲ್ಲಿ ಆಗ್ತಾ ಇದೆ. ಸರ್ಕಾರದ ನಡೆಯ ವಿರುದ್ಧ ಹಂತ ಹಂತವಾಗಿ ಆಕ್ರೋಶ ವ್ಯಕ್ತವಾಗ್ತಾನೆ ಇದೆ. ಒಂದು ಸ್ಟ್ರಾಂಗ್ ಅಪೋಸ್ ಆಗಬೇಕು ಅನ್ನುವಂತ ಉದ್ದೇಶವನ್ನು ಇವರು ಹೊಂದಿದ್ದಾರೆ ಅಂತಂದ್ರೆ ಅದನ್ನ ಕಾರ್ಯರೂಪಕ್ಕೆ ಹೇಗೆ ತರ್ತಾರೆ, ಅದೇ ಸವಾಲು ಈಗ ಬಿಜೆಪಿ ಅವರಿಗೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಯಡಿಯೂರಪ್ಪನವರು ಈಗ ಬಿಜೆಪಿಯ ಎಲ್ಲಾ ಲಿಂಗಾಯತ ನಾಯಕರ ಜೊತೆಗೆ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಸಭೆ ಕೂಡ ಕಳೆದ 1 ಗಂಟೆಯಿಂದ ನಡೀತಾ ಇದೆ. ಕಾರಣ ಇಷ್ಟೇ, ಈಗ ಸರ್ಕಾರ ಏನು ಜಾತಿ ಸಮೀಕ್ಷೆಯನ್ನು ಮಾಡೋಕೆ ಹೊರಟಿದೆ, ಆ ಜಾತಿ ಸಮೀಕ್ಷೆಯಲ್ಲಿ ಕ್ರಿಶ್ಚಿಯನ್ ಲಿಂಗಾಯತ ಅನ್ನೋ ಒಂದು ಕಾಲಂ ಕೂಡ ಬಂದಿರುವಂತಹ ಕಾರಣಕ್ಕಾಗಿ, ಹೊಸ ಜಾತಿ ಸೇರ್ಪಡೆ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲಾ ಲಿಂಗಾಯತ ಮುಖಂಡರು ಕೂಡ, ನಾಯಕರು ಎಲ್ಲರೂ ಕೂಡ ಒಂದೇ ಅಭಿಪ್ರಾಯನ ಹೊರ ಹಾಕಬೇಕು, ಜೊತೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಈ ಒಂದು ಸಭೆಯನ್ನು ಕೂಡ ಕರೆದಿರುವಂತದ್ದು. ಈ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಜೊತೆಗೆ ಸಾಕಷ್ಟು ಜನ ಮಾಜಿ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಬಿಜೆಪಿಯ ಎಲ್ಲಾ ಶಾಸಕರು ಕೂಡ ಈ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಸಭೆ ಕೂಡ ಮುಕ್ತಾಯವಾಗುತ್ತೆ. ನಂತರದಲ್ಲಿ ರಾಜ್ಯಪಾಲರಿಗೆ ಕೆಲವೊಂದಿಷ್ಟು ಜನ ಹೋಗಿ ದೂರು ಕೊಡುವಂತಹ ಕೆಲಸ ಕೂಡ ಮಾಡ್ತಾರೆ. ಮುಖ್ಯವಾಗಿ ಈ ಒಂದು ವೀರಶೈವ ಲಿಂಗಾಯತ ಅಂತ ಉಲ್ಲೇಖ ಮಾಡಿಸಬೇಕಾ, ಲಿಂಗಾಯತ ಅಂತ ಉಲ್ಲೇಖ ಮಾಡಿಸಬೇಕಾ, ಈಗಾಗಲೇ ಸಾಕಷ್ಟು ಜನ ಇನ್ನು ಬೇರೆ ಜಾತಿಗೆ ಕನ್ವರ್ಟ್ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಕ್ರಿಶ್ಚಿಯನ್ ಲಿಂಗಾಯತ ಅನ್ನೋ ಒಂದು ಪದ ಕೂಡ ಬಳಕೆ ಆಗಿದೆ. ಹೀಗಾಗಿ ಅದರಲ್ಲಿ ಏನು ಉಲ್ಲೇಖ ಮಾಡಿಸಬೇಕು, ಅದನ್ನು ಹೇಗೆ ತೆಗೆಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈಗ ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡುವಂತಹ ಕಾರಣಕ್ಕಾಗಿ ಒಂದು ಮಹತ್ವವಾದಂತಹ ಸಭೆ ಕೂಡ ಕರೆದಿರುವಂತದ್ದು. ಈ ಸಭೆಯ ನಂತರದಲ್ಲಿ ಸಭೆಯಲ್ಲಿ ಆಗಿರುವಂತಹ ಮಹತ್ವದ ನಿರ್ಧಾರಗಳ ಬಗ್ಗೆ ಬಿಎಸ್ ಯಡಿಯೂರಪ್ಪ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಇದನ್ನ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಈ ಒಂದು ಸಂದೇಶ ಏನಿದೆ, ಇಡೀ ರಾಜ್ಯದಲ್ಲಿರುವಂತಹ ಲಿಂಗಾಯತರಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶ ಕೊಡುವಂತಹ ಕೆಲಸವನ್ನ ಇವತ್ತು ಈ ಒಂದು ಬಿಜೆಪಿಯಲ್ಲಿರುವಂತಹ ಲಿಂಗಾಯತ ನಾಯಕರು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಜಾತಿ ಸಮೀಕ್ಷೆಯಲ್ಲಿ, ಕಳೆದ ಬಾರಿ ನಡೆದಂತಹ ಜಾತಿ ಸಮೀಕ್ಷೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಭಾರಿ ಹಿನ್ನಡೆ ಆಗಿತ್ತು. ಹೀಗಾಗಿ ಆ ರೀತಿಯಾಗಿ ಈಗ ಮತ್ತೆ ಮರು ಸಮೀಕ್ಷೆಯಲ್ಲಿ ಆಗಬಾರದು ಅನ್ನೋ ದೃಷ್ಟಿಯಿಂದಾಗಿ ಈಗ ಬಿಜೆಪಿ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡುವಂತಹ ಕೆಲಸಕ್ಕೆ ಒಂದು ಸಭೆಯನ್ನ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಮುತ್ತಪ್ಪ. ಇನ್ನ ಅಭಿಷೇಕ್, ರಾಜ್ಯಪಾಲರನ್ನ ಬಿಜೆಪಿ ನಿಯೋಗ ಭೇಟಿಯಾಗುತ್ತೆ ಅನ್ನುವಂಥದ್ದು, ಈ ಭೇಟಿಯ ಉದ್ದೇಶ ಏನು?